ನಿಮ್ದೇನ್ರಿ ಗೋಳು? ಓ, ಮತ್ತೆ ನಾನು ಎಲ್ಲಿ ನೋಡೋಗ್ತೀನೋ ಅಂತ ನೋಡೋಕ್ ಬಂದ್ರಾ? ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅವನ್ನ ಮದ್ವೆನೂ ಆಗ್ತೀನಿ. ನನ್ನ ಜೀವನ ಹಾಳಾಗದನ್ನ ನೋಡಿ ಖುಷಿ ಪಡೋರಂತೆ. ದುಪ್ಪಟ್ಟ ಒದ್ದೆ ಆಗ್ತಿದೆ ರೀ. ಇಲ್ಲಿ ನನ್ನ ಲೈಫೇ ಹಾಳಾಗ್ತಿದೆ. ನಿಮಗೆ ನನ್ನ ದುಪ್ಪಟ್ಟ ಒದ್ದಾಗ್ತಿರೋದು ಮಾತ್ರ ಕಾಣಿಸ್ತಿದ್ಯಾ? ದುಪ್ಪಟ್ಟ ಒದ್ದೆ ಆದ್ರು ಲೈಫ್ ಹಾಳಾದ್ರು ತೊಂದರೆ ಆಗೋದು ನಿಮ್ಗೆ ಅಲ್ವೇನ್ರಿ? ದುಪ್ಪಟ್ಟ ಕಾಪಾಡ್ಕೊಳ್ಳುವಾಗ ದುಪ್ಪಟ್ಟ ಕಾಪಾಡ್ಕೋಬೇಕು, ಲೈಫ್ನ ಸೇವ್ ಮಾಡ್ಕೊಳ್ಳುವಾಗ ಲೈಫ್ ಸೇವ್ ಮಾಡ್ಕೋಬೇಕು. ಅದಾಳಾಗ್ತಿದೆ ಅಂತ ಇದನ್ನ ಇಗ್ನೋರ್ ಮಾಡೋದು, ಇದಾಳಾಗ್ತಿದೆ ಅಂತ ಅದನ್ನ ಇಗ್ನೋರ್ ಮಾಡೋದು, ಹೀಗೆ ಮಾಡ್ತಾ ಹೋದ್ರೆ ಒಂದ್ ಕಡೆಯಿಂದ ಎಲ್ಲ ಹಾಳಾಗೋಕೆ ಶುರು ಆಗತ್ತೆ. ಹೌದಾ ಸ್ವಾಮೀಜಿ? ಇಂಥ ಉಪದೇಶ ಕೊಡೋ ಬದ್ದು ಇಂಥ ಮನೆ ಹಾಳು ಕೆಲಸ ನಿಲ್ಸಿದ್ರೆ ಚೆನ್ನಾಗಿರ್ತಿತ್ತು. ಯಾಕ್ರಿ, ನಾನೇನ್ ಮನೆ ಹಾಳು ಕೆಲಸ ಮಾಡ್ತೀನಿ? ಕೋಪ ಎಲ್ಲ ನನ್ನ ಮೇಲೆ ತೋರಿಸ್ತಿದ್ದೀರಾ. ಇವಾಗ ಈ ಮದುವೆಯಿಂದ ನಾನು ಹಿಂದೆ ಸೇರಿದ್ರೆ ನಿಮ್ಮಪ್ಪ ಬಿಟ್ಬಿಡ್ತಾರ? ಅವ್ರನ್ನ ನಮ್ಮಪ್ಪ ಅಂತ ಅನ್ಬೇಡಿ. ಆಯ್ತು, ಮಹೇಶ್ ಸರ್ ಏನ್ ಮದುವೆ ಮಾಡದೆ ನಿಲ್ಸ್ಬಿಡ್ತಾರ? ಇಷ್ಟು ಕೋಪ ಮಾಡ್ಕೊಳ್ಳೋದಕ್ಕಿಂತ ಬಂದಿದ್ದನ್ನು ಬಂದಾಗ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ, ಯಾರ ಜೊತೆ ಫೈಟ್ ಮಾಡ್ದಿದ್ದೆಲ್ಲ ನಿಲ್ಲತ್ತೋ ಅವ್ರ ಜೊತೆ ಫೈಟ್ ಮಾಡಿ. ಅದೇನೂ ಮಾಡ್ದೆ ನನ್ನ ಹತ್ರ ಜಗಳ ಆಡಿದ್ರೆ ನಾನೇನ್ ಮಾಡ್ಲಿ? ಆಹಾ, ಪಾಪ, ಎಷ್ಟೊಂದು ಇನ್ನೋಸೆಂಟ್ ನೋಡಿ. ನೀವು ಉಪದೇಶನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಊರವ್ರಿಗೆಲ್ಲ ಹೇಳೋಕ್ ಬರ್ಬೇಡಿ. ಸ್ವಂತ ಬದುಕನ್ನೇ ಕಟ್ಕೊಳಕ್ ಬರ್ದೇ ಇರೋರು, ಸ್ವಂತಕ್ಕೋಸ್ಕರ ಛಲ ಇಲ್ದೇ ಇರೋರು ನನ್ನಂತವ್ರ ಬಗ್ಗೆ ಮಾತಾಡ್ಬಾರ್ದು. ನಾನಾದ್ರೆ ಅಮ್ಮನ್ಗೋಸ್ಕರ ಮದ್ವೆ ಆಗಕ್ ಒಪ್ಕೊಂಡಿದ್ದೀನಿ. ನಿಮ್ದೇನ್ರಿ, 1 ಲಕ್ಷ ದುಡಿತೀನಿ ಅಂತ ಬಂದು ಬೇರೆ ಏನೋ ಉಸಾಬರಿ ಮಾಡ್ತಿದ್ದೀರಾ? 1 ಲಕ್ಷ ದುಡಿಯೋದು ಹೀಗ? ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ ಬಂದೆ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ಅಜ್ಜಿ, ತುಂಬಾ ಕಾಲ್ ನೋಯ್ತಿದ್ಯಾ? ಕಾಲ್ ಒತ್ಲಾ? ಬೇಡಮ್ಮ. ಎಲ್ಲಿ ನಿನ್ನ ಗಂಡ? ಹೌದು ಲತಕ್ಕ, ಶಂಕರನ ಎಲ್ಲಿ ಬರ್ತೀನಿ ಅಂದವ್ರು ಇನ್ನೂ ಬಂದೇ ಇಲ್ಲ. ಬರ್ತಾರೆ ಇರು. ಲತಾ, ಅಗೋ, ನೀವ್ ಹೇಳಿದ್ರೆ ನಮ್ಗೆ ಮಂಗಳೂರಿಗೆ ಟ್ರೈನ್ ಟಿಕೆಟ್ ಮಾಡಿಸ್ಕೊಂಡ್ ಬಂದಿದ್ರಿ. ಸವಿತಾ ಅವರೇ, ನೀವ್ ಹೇಳಿದ್ರಲ್ಲ ಮಂಗಳೂರಲ್ಲಿ ನೆಂಟ್ರಿದ್ದಾರೆ ಅಂತ. ಶಂಕರಣ್ಣ, ನಾನು ಅವ್ರಿಗೆಲ್ಲ ಹೇಳಿದ್ದೇನೆ, ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಈ ಆರೋಧನ ಇದ್ದಾಳಲ್ಲ, ಅವ್ಳಿಗೆ ಎಂತಾದ್ರೂ ಒಂದು ಮಾಡಿ ಅಲ್ಲ. ಆದ್ರೆ ಅವಳು ಒಪ್ತಾ ಇಲ್ವಲ್ಲ ಸವಿತಾ. ಆದ್ರೆ ನಾವು ಬಿಡೋ ಹಾಗೂ ಇಲ್ಲ. ಹೇಗಾದ್ರೂ ಮಾಡಿ ಆರಾಧನನ್ನ ಮಂಗಳೂರಿಗೆ ಕಳಿಸ್ಲೇಬೇಕು. ಆ ಮಹೇಶ್ ನೋಡಿದ್ರೆ ನನಗ್ ಸಖತ್ ಕೋಪ ಬರುತ್ತೆ. ಪಾಪ ಆ ಹುಡುಗಿ ಜೀವನ ನರ್ಕ ಮಾಡ್ಬಿಟ್ಟಿದ್ದಾನೆ. ಶಂಕರಣ್ಣ, ಹೇಗಾದ್ರೂ ಮಾಡಿ ಆರಾಧನನ ಇಲ್ಲಿಂದ ಕಳಿಸ್ಲೇಬೇಕು. ಇಷ್ಟೆಲ್ಲ ಮಾತಾಡ್ಕೋತೀವಿ, ಏನಾದ್ರೂ ಒಂದು ಎಡವಟ್ಟಾಗತ್ತೆ, ಆಮೇಲೆ ಸುಮ್ನಿದ್ಬಿಡ್ತೀವಿ. ಸುಮ್ನಿದ್ರಾಗಲ್ಲ, ಹೇಗಾದ್ರೂ ಮಾಡಿ ಈ ಮದುವೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ನೋಡ್ಕೋಬೇಕು ಅಲ್ಲ, ನೋಡ್ಕೊಳ್ಳೇಬೇಕು. ಹೌದು ಅಜ್ಜಿ, ನಮ್ಮ ಆರಾಧನನ ನೋಡೋಕೆ ಆಗ್ತಿಲ್ಲ. ನಿನ್ನೆಯಿಂದ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಏನಾಗ್ಬಿಡ್ತಾಳೋ ಅನ್ನೋ ಭಯ ಆಗ್ತಿದೆ. ಅಲ್ಲ, ಜೀವನದಲ್ಲಿ ಎಲ್ಲ ಆಸೆ ಬಿಟ್ಟಿರೋರ್ ತರ ಆಡ್ತಿದ್ದಾಳೆ. ಹೌದು ಲತಕ್ಕ, ಆ ಹುಡುಗಿ ನೋಡಬಾರದ ವಯಸ್ಸಲ್ಲಿ ಪಡಬಾರದ ಕಷ್ಟ ಪಡ್ತಾ ಇದ್ದಾಳೆ. ಅವಳ ವಯಸ್ಸಿನ ಹುಡುಗಿಯರು ಮಾಲು, ಹೋಟೆಲು, ಸಿನಿಮಾ ಅಂತ ಸುತ್ತುತ್ತಾ ಇರ್ತಾರೆ. ಆದರೆ ಈ ಹುಡುಗಿ ನೋಡಿ, ಅಮ್ಮನಿಗೋಸ್ಕರ ತನ್ನ ಜೀವನೇ ಕೊಡ್ಲಿಕ್ಕೆ ತಯಾರಿದ್ದಾಳೆ.
ಇಲ್ಲ ಲತಕ್ಕ, ಅವಳಿಗೊಂದು ಜೀವನವನ್ನು ನಾವು ಕಟ್ಟಿಕೊಡ್ಲೇಬೇಕು. ಹಾ, ಈಗ ನಾನೊಂದು ಮಾತು ಹೇಳ್ತೀನಿ. ಈ ಬಳೆ ಶಾಸ್ತ್ರ ಶುರುವಾಗತ್ತಲ್ಲ, ಅಮ್ಮ ಬಂದ್ಯಾ? ನೀನ್ ಇನ್ನೊಂದ್ ರೌಂಡ್ ಬಜ್ಜಿ ಹಾಕ್ತಾ ಇರೋ, ನಾನು ಇದನ್ ಕೊಟ್ಟು ಬಂದ್ಬಿಡ್ತೀನಿ. ಲತಕ್ಕ, ಬಜ್ಜಿ ತಿಂತೀರಾ? ಗೊತ್ತಲ್ಲ ನಾನ್ ಮಾಡಿರೋ ಬಜ್ಜಿ ಹೆಂಗಿರುತ್ತೆ ಅಂತ. ಬೇಡ ಇರಿ, ಮೊದ್ಲು ಇದನ್ನ ಮಹೇಶ್ ಸರ್ ಕೊಟ್ಟು ಬಂದ್ಬಿಡ್ತೀನಿ. ಅದೇಂದ್ರೆ ಓ ಸರಿ ಬಾ. ಬಜ್ಜಿ ತಿನ್ನೋದ್ ಬಿಟ್ಟು ಏನ್ ಮಾಡ್ತಿದ್ದೀರಾ ಬ್ರೋ? ತಿನ್ನೋ. ತಿಂಗಳಲ್ಲಿ ಆರಾಧನವ್ರಿ, ನೀವು ಮಾಡಿದ ಬಜ್ಜಿ ಅಲ್ವಾ, ರೀತಿ ತಿಂತೀನಿ. ಏನ್ರಿ ಆಯ್ತು? ನೀರ್ ಕುಡೀರಿ. ನೀರ್ ಕುಡೀರಿ. ನಾಳೆ ನಿನ್ ಗಂಡ ಆಗ್ಬೇಕಾಗಿರೋನಿಗೆ ಜಾಸ್ತಿ ಖಾರ ಹಾಕಿ ಬಜ್ಜಿ ಮಾಡ್ಕೊಡ್ತೀಯಾ? ಏಕೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮದುವೆ ನಿಂತೋಗ್ಲಿ ಅಂತಾರ? ಅಯ್ಯ ನೀನ್ ರಾಜಲಕ್ಷ್ಮಿ,
ಏನ್ ಸರ್ ನೀವು ಕುಡಿಲಿಲ್ಲ ಅಂದ ತಕ್ಷಣ ಗಂಡಸರು ಮರ್ಯಾದೆ ತೆಗಿತಿದ್ಯಾ ಅಂದ್ರಿ? ಈಗ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಗಂಡಸ್ರಿಗೆ ಮರ್ಯಾದೆ ಬರುತ್ತೆ ಸರ್? ತಪ್ಪು ತಿಳ್ಕೊಬೇಡಿ ಸರ್. ಮದುವೆ ಆಗೋ ಹುಡುಗಿ ಅವಳ ಮೇಲೆ ಕೈ ಮಾಡೋದು ತಪ್ಪಲ್ವಾ? ಇವಳು ಇದನ್ನಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗ್ಲಿ ಬಿಡಿ ಸರ್, ನಾನು ಅವ್ರಿಗೆ ಹೇಳ್ತೀನಿ. ಆರಾಧನ್ ಅವರೇ, ನೀವು ಹೊರಡಿ. ಅದು ಸ್ವಲ್ಪ ಬಜ್ಜಿ ಬೇಕು, ಖಾರ ಕಮ್ಮಿ. ಓಯ್ ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಹಳೆ ಅಂದ್ರೆ ಇನ್ನೂ ಸ್ವಲ್ಪ ಹಾಕಿ. ನಾನು ರೆಡಿ. ನನಗೆ ನನ್ನ ಮೂರ್ತಿ ಬಗ್ಗೆ ನಂಬಿಕೆ. ಸುಶಾಂತ್ ಈ ಮನೆಯಿಂದ ಹೊರಗೆ ಹೋಗುವಾಗ ನಮ್ಮ ಮಧ್ಯೆ ಆಗಿರೋ ಮಾತು ಕೂಡ ಅದೇ. ಒಂದೋ ನನ್ನ ಕೈಯಲ್ಲಿ 1 ಲಕ್ಷ ದುಡಿಯೋದಕ್ಕಾಗೋದಿಲ್ಲ ಅಂತೇಳಿ ಅವನು ಸೋಲೊಪ್ಕೊಂಡು ಮನೆಗೆ ವಾಪಸ್ ಬರಬೇಕು, ಇಲ್ಲ 1 ಲಕ್ಷ ದುಡಿದು ನನಗೂ ಜವಾಬ್ದಾರಿ ಇದೆ ಅಂತೇಳಿ ತೋರಿಸ್ಬೇಕು. ಅಮ್ಮು, ನೀನ್ ಎಲ್ಲಿದ್ಯಾ? ನೀನ್ ರೂಮಲ್ಲಿದ್ಯಾ ಅನ್ಕೊಂಡು ನಾನು ಅಲ್ಲಿ ಹೋಗಿದ್ನಲ್ಲೇ. ನೀನ್ ಊಟನೇ ಮಾಡಿಲ್ವಲ್ಲ. ತಗೋ, ರಾಗಿ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ, ಕುಡಿ. ನನಗ್ ಬೇಡ. ಸ್ವಲ್ಪನಾದ್ರೂ ಕುಡಿ ಅಮ್ಮು. ಹಸಿವು ಹೋಗುತ್ತೆ, ಹೊಟ್ಟೆನೂ ತಂಪಾಗುತ್ತೆ. ಅಂದ್ರೆ ನಾನು ಉರ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ ಅಮ್ಮ? ನಾನೆಲ್ಲಮ್ಮ ಹಾಗೆ ಹೇಳ್ದೆ? ನೀವೇನು ಹೇಳಲ್ಲ, ಆದ್ರೆ ನೀವೆಲ್ಲ ನಡ್ಕೊಳ್ಳೋದ್ ನೋಡಿದ್ರೆ ನನಗ್ ಅರ್ಥ ಆಗತ್ತೆ. ಅಪ್ಪ ಹೇಳಿದ ಮಾತಿಗೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನಿಮ್ಮಪ್ಪ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮು? ಅವ್ರ ಮಾತೆಲ್ಲ ಮನ್ಸಿಗೆ ತಗೋಬೇಡ. ತಗೋ, ಈ ಗಂಜಿ ಕುಡಿ. ತಗೋ ಅಮ್ಮು. ಗ್ಲಾಸ್ ಎಷ್ಟು ಚೆನ್ನಾಗಿದೆ ಅಲ್ವಾ?